ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ನಾನು ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಿರೋದು. ನಂದು ಆ ಫೋನಲ್ಲಿ ಇತ್ತು ಇನ್ನೂ ಬ್ಲಾಗ್ಸ್ ಅಪ್ಲೋಡ್ ಮಾಡೋದು, ಅದೆಲ್ಲ ರಿಫ್ರೆಶ್ ಆಗಿ ಡಿಲೀಟ್ ಆಗೋಯಿತು. ನಂದು ಇವಾಗ ಹೊಸ ಫೋನ್ ಐಫೋನಲ್ಲಿ ನಾನು ಫಸ್ಟ್ ಬ್ಲಾಗ್ ಮಾಡ್ತಾ ಇರೋದು ಇವತ್ತು. ಏನು ಅಂದರೆ ಮುರಳಿ ಅವ್ರದ್ದು ಬರ್ಡೇ 6th ಇದೆ. ಸೊ ಅದಕ್ಕೆ ಇವತ್ತು ಅವ್ರನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಏನು ಮಾಡ್ತೀನಿ ಏನೇನು ಅನ್ನೋದನ್ನ ಬ್ಲಾಗ್ನ ಮಾಡ್ಕೊತೀನಿ. ನಾನು ರೀಲ್ಸ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ, ಹಂಗೆ ಬಂದುಬಿಟ್ಟಿದ್ದೀನಿ. ಇವಾಗ ಅಲ್ಲಿ ನಮ್ಮ ಮಾವ ಮತ್ತು ನಮ್ಮ ಅತ್ತೆಯವರೆಲ್ಲ ಎಲ್ಲೋ ಹೋಗ್ತಿದ್ರಂತೆ, ಪೆಟ್ರೋಲ್ ಖಾಲಿ ಆಯ್ತಂತೆ ಕಾರಲ್ಲಿ. ಸೊ ಅದಕ್ಕೆ ಪೆಟ್ರೋಲ್ ತೊಗೊಂಡು ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿಂದ ನಾವು ಸಿಟಿಗೆ ಹೋಗ್ತೀವಿ. ಏನು ತೊಗೋತೀವಿ ಏನು ಮಾಡ್ತೀವಿ ಇವತ್ತು ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊತೀನಿ. ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಫಸ್ಟ್ ವೀಡಿಯೋ ಮಾಡೋದು, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಗೈಸ್ ಹೋಗೋಣ. ಇಲ್ಲಿ ಬಂದು ಪೆಟ್ರೋಲ್ ಹಾಕ್ತಾ ಇದ್ದೀವಿ, ಕಾರಿಗೆ ಹಾಕಿ ಅವರು ಹೋಗ್ತಾರೆ. ಗೈಸ್ ಈಗ ನಾವು ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೋಗ್ತಾ ಇದ್ದೀವಿ ಫಸ್ಟ್ ಬಟ್ಟೆ ಮುಗಿದ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಸೊ ಅದಕ್ಕೇನೆ ಅಲ್ಲಿ ಅರ್ಧದಲ್ಲಿ ಲೇಕ್ಷಣ ಸಿಕ್ಕಿದ್ಲು, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿಂದ ಬಿಟ್ಬಿಟ್ಟು ಆಮರ್ಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. 1 hour ಟೈಮ್ ಹಿಡಿತು ಅವಳು ಆಮರ್ಸ್ ಬರೋ ಅಷ್ಟರಲ್ಲಿ. ಇವಾಗ ಫಸ್ಟು ಯಾವ ಅಂಗಡಿಗೆ ಹೋಗೋದು ಅನ್ನೋದು ಕನ್ಫ್ಯೂಷನ್ ಇದೆ. ನಾನೊಂದು ಅಂಗಡಿ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ, ಅಲ್ಲಿಗೆ ಕರ್ಕೋಗೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ನೋಡೋಣ ಅಲ್ಲಿ ಇಷ್ಟ ಆದರೆ ತೊಗೋತೀವಿ, ಇಲ್ಲಾಂದರೆ ತೊಗೊಳಲ್ಲ. ಅಂದರೆ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಗೈಸ್ ನಾವು ಫಸ್ಟು ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂಗಡಿಗೆ. ಗೈಸ್ ನಾವು ಫಸ್ಟ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಫುಲ್ ಎಲ್ಲ ಕ್ಲಾತ್ಸು ಇಟ್ಟಿರ್ತಾರೆ, ಯಾವುದೂ ತೋರಿಸೋದ್ರಲ್ಲ. ಅದ್ರಲ್ಲಿ ಸೈಜ್ ಇದ್ರೆ ತೊಗೊಳ್ದಿಲ್ಲ ಇಲ್ಲ ಅಂದಿರ್ಬೋದು. ನಾವು ಹುಡುಕಿದ್ರಲ್ಲಿ ಸಿಗಲಿಲ್ಲ, ಸರಿ ಅಂದ್ಬಿಟ್ಟು ಹೋಗಿರೋದಕ್ಕೆ ತೊಗೊಂಡು ಬಂದ್ವಿ. ಒಟ್ಟಿನಲ್ಲಿ ನಂಗೆ ಈ ಪ್ಯಾಂಟ್ ತುಂಬ ಇಷ್ಟ ಆಯಿತು. ಅದು ಗೈಸ್ ಹುಡುಗಿರಿಗಿಂತ ಹುಡುಗರು ಏನರಲ್ಲೂ ಕಡಿಮೆ ಇಲ್ಲ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹುಡುಗರು ಏನರಲ್ಲೂ ಕಡಿಮೆ ಇಲ್ಲ ನೋಡಿ, ಹುಡುಕ್ತಾನೇ ಇರ್ತಾರೆ. ಆದಮೇಲೆ ತೊಗೊಂಡಾಯಿತು. ಅದಾದಮೇಲೆ ಮುರಳಿಯವರು ಶೇಡ್ಸ್ ನೋಡ್ತೀನಿ ಅಂತ ಹಾಕ್ಕೊಂಡು ನೋಡ್ಕೊಂಡು ಬರ್ತಾಯಿದ್ರು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅದು. ಗೈಸ್ ಈಗ ತೊಗೊಂಡ್ವಿ, ಅಲ್ಲಿ ಒಂದು ಪೇರು ಮತ್ತು ಒಂದು ಎಕ್ಸ್ಟ್ರಾ ಟಿ ಶರ್ಟ್ ತೊಗೊಂಡಿದ್ದೀವಿ. ಇನ್ನೊಂದು ಕಡೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಕಡೆ ಸೆಲೆಕ್ಷನ್ ಮಾಡಿದ್ರು, ನಾನು ಇನ್ನೊಂದು ಪ್ರಾಪರಾಗಿ ಒಂದು ಜೊತೆ ತಗೋ ಸೆಲೆಬ್ರೇಷನ್ಗೆ ಅಂತ ಹೇಳಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವ ಅಂಗಡಿಗೆ ಹೋಗಿ ಏನು ತೊಗೊಳ್ಳೋದು ಅಂತ. ಆಲ್ರೆಡಿ ಮಧ್ಯಾಹ್ನ ಹೋಗಿತ್ತು. ಮುರಳಿಯವ್ರು ನಂಗೆ ಹೊಟ್ಟೆ ಸಿದ್ದೆ, ಇಲ್ಲೇನಾದ್ರು ತಿಂತಿ ಅಂದ್ಬಿಟ್ಟು ಕುಷ್ಕ ಮತ್ತು ಕಬಾಬ್ ತೊಗೊಂಡು ತಿಂದ್ಕೊಂಡ್ವಿ. ಗೈಸ್ ಈಗ ನೆಕ್ಸ್ಟ್ ನಾವು ಆ ಶಾಪಿಗೆ ಹೋಗ್ತಾ ಇದ್ದೀವಿ, ನೋಡೋಣ. ಗೈಸ್ ನಾನು ಈಗ ಮನೆಗೆ ಬಂದಿದ್ದೀನಿ. ಏನೇನು ತೊಗೊಂಡು ಬಂದ್ವಿ ಅಂತ ನಿಮಗೂ ತೋರಿಸ್ತೀನಿ. 2 ಅಂಗಡಿಲಿ ಶಾಪ್ ಮಾಡಿದ್ವಿ ನಾವು. 2 ಅಂಗಡಿಲಿ ನಮ್ಗೆ ಇಷ್ಟ ಆಗಿದೆ, ಸಿಕ್ತು. ಸೊ ಅದಕ್ಕೆ ತೊಗೊಂಬಂದಿದ್ದೀನಿ. ಮತ್ತು ಫುಟ್ವೇರ್ಸು ತೊಗೊಂಡ್ಬಂದ್ವಿ. ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಮನೆಗೆ ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ತೋರಿಸ್ತೀನಿ. ಮುರಳಿಯವ್ರು ವಾಶ್ರೂಮ್ಗೆ ಹೋಗ್ತಾರೆ. ವಾಶ್ರೂಮಿಂದ ಬಂದಿದ ತಕ್ಷಣ ಏನೇನು ತೊಗೊಬಂತ ವೇರ್ ಮಾಡೇ ತೋರಿಸೋಣ ಅಂತ. ಅಲ್ಲಿ ವೇರ್ ಮಾಡಲಿಲ್ಲ ನಾವು, ಸೊ ಅದಕ್ಕೆ ವೇರ್ ಮಾಡಿ ತೋರಿಸಿದ್ರೆ ನಿಮಗೂ ಗೊತ್ತಾಗುತ್ತಲ್ಲ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಬನ್ನಿ ಗೈಸ್ ತೋರಿಸೋಣ. ನೋಡಿ ಇದೊಂದು ಔಟ್ಫಿಟ್ಟು, ಅಂದರೆ ಇದೇ ಮ್ಯಾಚ್ ಅಂತ ಅಲ್ಲ, ಟಿ ಶರ್ಟು ತೊಗೊಂಡಿರೋದು ಹಂಗೆ ನಾವು ಹಾಕ್ಕೊತಾ ಇದ್ದೀವಿ. ಇದು ಪ್ಯಾಂಟ್ ನಂಗೆ ತುಂಬ ಇಷ್ಟ ಆಯಿತು. ಇದು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ, ಮತ್ತು ಸ್ಮೂತ್ ಮೆಟೀರಿಯಲ್ಲು, ಹಾಕ್ಕೊಂಡ್ರೆ ಫೀಲೇ ಆಗೋಲ್ಲ ಅದೊಂದು. ಮತ್ತು ಇದು ಇವ್ರು ಇಷ್ಟಪಟ್ಟು ಟಿ ಶರ್ಟು, ಇದೊಂದು ತೊಗೊಂಡಿದ್ವಿ. ಇನ್ನೊಂದು ಪೇರ್ ತೋರಿಸ್ತೀನಿ ರೀ. ಔಟ್ಫಿಟ್ಟು ಇದು ಪ್ಯಾಂಟ್ ನನಗೆ ಇಷ್ಟ ಆಗಿದ್ದು ಅಂತ ತೊಗೊಂಡೆ. ಆದರೆ ಅವ್ರು ಹೇಳ್ತಾರೆ ಇದೇ ಟಿ ಶರ್ಟಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಯಾಂಟು ಅಂತಿದ್ದಾರೆ. ನಾನು ಅದೇ ಇದಕ್ಕೆ ಓಕೆ ಅಲ್ಲ, ಇನ್ನೊಂದು ಶರ್ಟ್ ಇದೆ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಇದಕ್ಕೆ ಚೆನ್ನಾಗಿದೆಯಾ ಇಲ್ಲ ಇನ್ನೊಂದು ಹಾಕ್ಕೊಂತಾರೆ ಅದಕ್ಕೆ ಚೆನ್ನಾಗಿದೆಯಾ, ನೀವು ಕಮೆಂಟ್ ಮಾಡಿ ಹೇಳಿ. ನೋಡಿ ಈ ಔಟ್ಫಿಟ್ಟಿಗೆ ಚೆನ್ನಾಗಿದೆಯಾ. ನಾನು ಇದಕ್ಕೆ ಅಂತಲೇ ಇದು ತೊಗೊಂಡಿದ್ದು, ಆದರೆ ಮುರಳಿಯವರು ಸ್ವಲ್ಪ ಲೂಸ್ ಟಿ ಶರ್ಟ್ ಇದ್ದರೆ ಈ ಪ್ಯಾಂಟಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಿದ್ದಾರೆ. ನೀವು ಕಮೆಂಟ್ ಹಾಕಿ ಇದು ಚೆನ್ನಾಗಿದೆ ಇಲ್ಲ ಫಸ್ಟ್ ಹಾಕ್ಕೊಂಡಿದ್ರಲ್ಲ ಅದಕ್ಕೆ ಚೆನ್ನಾಗಿದೆಯಾ ಅಂತ. ಇದು ಸೆಕೆಂಡ್ ಔಟ್ಫಿಟ್ಟು. ಇನ್ನೊಂದು ಔಟ್ಫಿಟ್ ಇದೆ. ಮುರಳಿಯವರು ನೋಡು ಫಾರ್ಮಲ್ಸಿಗೆ ಟಿ ಶರ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ ಶರ್ಟು. ನೋಡಿ ನೀವು ಕಮೆಂಟ್ ಹಾಕಿ ಇದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಇದ್ರ ಪ್ಯಾಂಟಿಂದು ಪೇರು ಬೇರೆ, ಅಂದರೆ ಅವರು ಹಾಫ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ ಕಮೆಂಟ್ ಹಾಕಿ ಗೈಸ್ ನೀವು ಯಾವ್ದು ಚೆನ್ನಾಗಿದೆ ಅಂತ. ಗೈಸ್ ನೋಡಿ ಇದೊಂದು ಔಟ್ಫಿಟ್ಟು, ಇದು ರಿಯಲಾಗಿ ನೋಡೋಕೆ ಸಗದಾಗಿ ಕಾಣಿಸ್ತಿದೆ. ಅಂದರೆ ಕ್ಯಾಮ್ರಾ ಅಷ್ಟು ಇದು ಕೊಡ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಅಂದರೆ ಯಾವಾಗಲೂ ಅವ್ರು ಕಾಮನಾಗಿ ಜೀನ್ಸ್ ಪ್ಯಾಂಟೇ ತೊಗೊಳ್ಳೋರಲ್ವ, ಇದೊಂದು ಸತಿ ಫಾರ್ಮಲ್ಸ್ ತೊಗೊಳ್ಳಿ ಅಂತ ಹೇಳಿದೆ. ಸೊ ಇದು ಒಂದು. ಗೈಸ್ ಈಗ ನಾವು ಫೈನಲಿ ಡಿಸೈಡ್ ಮಾಡಿಕೊಂಡು ಒಂದು ಪ್ಯಾಂಟ್ನ ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ವಿ ನಾನು ಮುರಳಿ. ಹಂಗೆ ಅಮ್ಮನ ಮನೆಗೆ ಹೋಗಬೇಕು.
ಹೋಗೋಣ ಅಂತ. ಇವಾಗ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಸಿಟಿಗೆ ಹೋಗಿ ಸಿಟಿಯಿಂದ ನಮ್ಮ ಅಮ್ಮನ ಮನೆಗೆ ಹೋಗ್ತೀವಿ. ನಿಮಗೆ ಯಾವುದು ಔಟ್ಫಿಟ್ ಇಷ್ಟ ಆಯಿತು ಅಂತ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನನಗೂ ಗೊತ್ತಾಗುತ್ತೆ ನನ್ನ ಸೆಲೆಕ್ಷನ್ ಚೆನ್ನಾಗಿ. ನನ್ನ ಸೆಲೆಕ್ಷನ್ ಏನಿಲ್ಲ, ಅವರು ನಾನು ಇಬ್ಬರು ಸೇರಿ ಸೆಲೆಕ್ಷನ್ ಮಾಡಿದ್ದು. ಯಾವ ಔಟ್ಫಿಟ್ ಚೆನ್ನಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಬ್ಲಾಗ್ ಯಾವತ್ತು ಅಪ್ಲೋಡ್ ಆಗುತ್ತೆ ಅಂತ ನಿಜ ಗೊತ್ತಿಲ್ಲ, ಯಾಕಂದರೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸೇರಿಸಿ ಒಂದೇ ಬ್ಲಾಗಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ. ಇವಾಗ ನಮ್ಮ ಅತ್ತೆ ಮನೆಗೆ ಹೋಗೋಣ ಬನ್ನಿ ಗೈಸ್. ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ನಾಳೆ ಬಂದುಬಿಟ್ಟು ಮುರಳಿ ಅವ್ರದ್ದು ಬರ್ಡೇ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಮುರಳಿ ಅವ್ರನ್ನ ಶಾಪಿಂಗ್ ಕರ್ಕೊಂಡೋಗಿದ್ದೆ ಡ್ರೆಸ್ ತೊಗೊಳಕ್ಕೆ. ಇವಾಗ ಸ್ವಲ್ಪ ನಾನು ಮತ್ತು ಪ್ರೀತಿ ಅಂದರೆ ನಾಳೆಗೆ ಏನೇನು ಬೇಕು ಪ್ರಿಪ್ರೇಷನ್ ಎಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಮುರಳಿಯವ್ರಿಗೆಲ್ಲ ಈ ಸೆಲೆಬ್ರೇಷನ್ ಎಲ್ಲ ಅಷ್ಟೇನು ಇಷ್ಟ ಆಗಲ್ಲ, ಅವ್ರಷ್ಟು ಲೈಕ್ ಮಾಡಲ್ಲ. ಅಂದರೆ ಆದ್ರೂ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ನಾನು ಮಾಡ್ತೀನಿ. ಅವ್ರು ಇಷ್ಟಪಡ್ತಾರೆ ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಇದೆಲ್ಲ ಏನಕ್ಕೆ ಮಾಡ್ತೀಯ ಅಂತಾರೆ. ಆದ್ರೂ ಅವ್ರು ಹೇಳಿದ್ರು ನನಗೆ ಖುಷಿ ಇದೆ ಅದರಲ್ಲಿ, ಅವ್ರಿಗೆ ಮಾಡೋದ್ರಲ್ಲಿ. ಯಾವಾಗಲೂ ಏನೂ ಮಾಡಲ್ಲ, ಇದಾರು ಮಾಡಬೇಕು ಅನ್ನೋ ಕಾರಣದಿಂದ ಮಾಡೋಣ ಅಂತ ಅಷ್ಟೇನೆ. ನಾನು ಹಾಲ್ ಬುಕ್ ಮಾಡಿದ್ದೀನಿ ಮತ್ತು ಲಂಚಿಗೆ ಹೊರಗಡೆ ಹೇಳಿದ್ದೀನಿ. ಎಲ್ಲ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದೀನಿ. ಅಂದೋಳು. ಇವಾಗ ಹೋಗೋಣ, ಏನೇನು ತೊಗೊಬರ್ತೀವಿ ಏನು ಅಂತ ನೋಡೋಣ ಬನ್ನಿ ಗೈಸ್. ಹೋಗೋಣ. ಹಾಯ್ ಮಾಡಿಬಿಡು ಪ್ರೀತಿ, ಹಾಯ್ ಮಾಡಿಬಿಡು ಪ್ರೀತಿ. ಇವಾಗ ನಾನು ಪ್ರೀತಿ ಹೋಗ್ತೀವಿ, ಇವಳ ಮನೆಗೆ ಬಿಟ್ಬಿಟ್ಟು ಬಾಯ್. ಅಲ್ಲಿ ಬನ್ನಿ ಇವಾಗ ಹೋಗೋಣ. ಹೊರಟ್ವಿ, ಮಳೆ ಬರ್ತೈತೆ. ಸೊ ಅದಕ್ಕೆ ಒಂದು 2 ನಿಮಿಷ ಕಾಯ್ಕೊಂಡು ಹೋಗೋಣ ಅಂತ. ಅವಳು ಪಾಪ ಮಳೆಯಲ್ಲೇ ಬಂದ್ಲು. ಇವಾಗ ಇವಳಿದಾಳಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಮಳೆ ನಿಂತ ಮೇಲೆ ಹೋಗೋಣ ಅಂತ. ಲೇಕ್ಷನ ಮನೆಗೆ ಬಿಟ್ಬಿಟ್ವು. ಅಲ್ಲಿಂದ ನಾನು ಮತ್ತು ಪ್ರೀತಿ ಹೊರಟ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಸ್ಮಾರ್ಟ್ ಪಾಯಿಂಟಿಗೆ ಹೋದ್ವಿ. ಸ್ವಲ್ಪ ಏನೋ ಐಟಮ್ಸ್ ತೊಗೋಬೇಕಿತ್ತು ತೊಗೊಳಕ್ಕೆ. ಗೈಸ್ ನಾವು ಈಗ ಸ್ಮಾರ್ಟ್ ಒಳಗಡೆ ಎಂಟರ್ ಆಗಿದ್ವಿ. ಏನು ಬಾ ಬಿಲ್ಲಿಂಗ್ ಇಟ್ಕೊಂಡು ಬಾ. ಗೈಸ್ ನಾವು ಮಾರ್ಟಲ್ಲಿ ಎಲ್ಲನೂ ತೊಗೊಂಡು ಐಟಮ್ಸ್ನೆಲ್ಲ ಇವಾಗ ಮನೆಗೆ ಬಂದು ಎಲ್ಲನೂ ಇಟ್ಟು, ತುಂಬ ಜಾಸ್ತಿ ಇತ್ತ, ಮತ್ತೆ ಮಾರ್ಕೆಟಿಗೆ ಹೋಗಬೇಕಿತ್ತು, ಅದೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅದೆಲ್ಲ ಇಟ್ಬಿಟ್ಟು ಇವಾಗ ನಾನು ಪ್ರೀತಿ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಮಾರ್ಕೆಟಿಗೆ ಹೋಗಿ ಅಲ್ಲೇನೇನು ತೊಗೋಬೇಕು ತೊಗೊಂಡು ಬಂದರೆ ಇವತ್ತಿನ ಕೆಲಸ ಮುಗೀತು. ಇನ್ನು ನಾಳೆ ಸೆಲೆಬ್ರೇಷನ್ ಎಲ್ಲ ಹೆಂಗಾಗುತ್ತೆ ಏನು ಅನ್ನೋದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಫುಲ್ ಖುಷಿ ಇದೆ ನನಗಂತೂ, ಫುಲ್ ಎಕ್ಸೈಟ್ಮೆಂಟ್ ಇದೆ ಹೆಂಗೆ ಬರುತ್ತೆ ಏನು ಅನ್ನೋದಕ್ಕೆ. ನೋಡೋಣ. ನಾನು ಮುರಳಿಯವ್ರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೀನಿ. ನಾನು ಲವ್ ಮಾಡಿದಾಗ್ಲಿಂದನೂ ಅವ್ರದ್ದು ಮನೇಲೇ ಡೆಕೋರೇಷನ್ ಮಾಡಿ ನಾವೇನೆ ಆ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದೀನಿ. ಆದರೆ ಫಸ್ಟ್ ಟೈಮ್ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಒಂದು ಸೆಲೆಬ್ರೇಷನ್ ಮಾಡ್ತಿರೋದು ಅವ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವ್ರಿಗೆ ಅಷ್ಟೊಂದೇನು ಇಷ್ಟ ಇಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡೋದು. ಆದರೆ ನೋಡೋಣ, ಒಂದು ಸಲ ಮಾಡೋಣ ಅಂತ ನನಗೂ ಆಸೆ ಇತ್ತು ಅವರಿಗೆ ಯಾವತ್ತಾರ. ಸೊ ಅದಕ್ಕೇ ಈ ಸತಿ ಆಗ್ತಿದೆ. ಸತಿನೂ ಕೂಡ ಸ್ವಲ್ಪ ನಮ್ಮ ಅಪ್ಪಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಸೆಲೆಬ್ರೇಷನ್ ಎಲ್ಲ ಏನು ಜೋರಾಗಿ ಮಾಡಲಿಲ್ಲ. ಈ ಸತಿ ಅದಕ್ಕೋಸ್ಕರನೇ ಜೋರಾಗಿ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಬನ್ನಿ ಗೈಸ್, ಈಗ ಹೋಗಿ ಸಿಟಿಗೆ ಹೋಗಿ ಏನು ತೊಗೋತೀವಿ ಅಂತ ನೋಡೋಣ. ಗೈಸ್ ನೋಡಿ, ಪ್ರೀತಿ ಕೆಟಲ್ ಇಸ್ಕೊಳ್ಳೋಕ್ಕೆ ಅಂತ ಇಲ್ಲೊಂದು ಸ್ಟಾಪ್ ಹಾಕಿದ್ವಿ. ಇವಾಗ ಮತ್ತೆ ಸಿಟಿ ಒಳಗಡೆ ಹೋಗಿ ತೊಗೊಳ್ಳೋಣ. ನೆಕ್ಸ್ಟು ನಾವು ಪ್ಲೇಟ್ಸು ಮತ್ತು ಗ್ಲಾಸಸ್ಸು ಟಿಶ್ಯೂಸ್ ಎಲ್ಲ ತೊಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಗೈಸ್ ನಾನು ನಿನ್ನೆ ಬಂದು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಎಂಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಬೇಕಿತ್ತು, ಹಂಗಾಗಿ ಸ್ವಲ್ಪ ಅದರಲ್ಲೇ ಟೈಮ್ ಆಗೋಯಿತು. ಹಂಗಾಗಿ ಏನು ಮಾಡಲಿಲ್ಲ. ನಾನು ಈ ಬ್ಲಾಗ್ನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಇವಾಗ ಇವತ್ತಿನ ದಿನ ಏನೇನಾಗುತ್ತೆ ಅನ್ನೋದನ್ನ ಮತ್ತೆ ಬೇರೆ ಬ್ಲಾಗ್ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನು ಯಾವ ರೀತಿ ಬ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.